ಇವನೇನು ಇವನು ನಿಂಗೆ ಇನ್ನೊಂದು ಮದುವೆ ಮಾಡಲ್ವ ಯಾರು ಇಂಗ್ರೆಡ್ ಹೇಗಿದ್ದೀನಿ ನೀನು ಲಾಯರ್ ಗಿರೀಶ್ ಜಿಪ್ ಹಾಕೊಳ್ಳೋ ಸರಿ ಫೋಟೋದಲ್ಲಿ ಇಲ್ಲ ಸುಮ್ಮನೆ ಅವ್ರ ಜೊತೆ ಎಲ್ಲ ನಿನ್ಕೊಂಡ್ಬಿಟ್ರೆ ಯಾರು ಅಂತ ಗೊತ್ತಿಲ್ಲ ನೋಡಿ ಸ್ಮಾರ್ಟ್ ಆಗಿದ್ದಾರೆ ಏನಿಲ್ಲ ಅವ್ನು ಬೇಜಾರಾದಾಗ ಒಂಚೂರು ಸಿಗರೇಟ್ ಎತ್ಕೊಂಡು ಕುಡಿತಾನೆ ಒಂಚೂರು ಅಂದ್ರೆ ಒಂಚೂರು ಬೇರೆ ಹಾಕೋತಾನೆ ಇನ್ನೊಂಚೂರು ನಶೆ ಆಯ್ತು ಅಂದ್ರೆ ಇದು ನಶೆಗೋಸ್ಕರ ಇದು ಏನೋ ಇದಾಗ್ತಾರೆ ಅದನ್ನ ಹಾಕೋದು ಆಮೇಲೆ ಹಂಗೂ ತುಂಬಾ ಬೇರೆ ಒಂದ್ ಸ್ವಲ್ಪ ಕಾರ್ಡ್ಸ್ ಆಡ್ತಾನೆ ಒಂದ್ ರೂಮಲ್ಲಿ 10 ಜನ ಅವ್ರೆ ಏನ್ ಹೇಳಿ 10 ಜನ ಇದಾರೆ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇವತ್ತೇನಂತಂದ್ರೆ ನಮ್ಮ ಶಶಾಂಕ್ ಅವರು ಮ್ಯಾರೇಜು ಏನ್ ಹೇಳಿ ಇವರು ಅಯ್ಯೋ ಪಾಪ ಏನ್ ಹೇಳಿ ಎಲ್ಲ ಸಾಚನ ಮಕ್ಳು ಇಲ್ಲಿ ಇರೋರು ಯಾರು ಇವಾಗಷ್ಟೇ ಸಾಧ್ಯಗಳು ಏನಂತ ಹೇಳಿದ್ರೆ ಇವತ್ತು ನಮ್ಮ ಶಶಾಂಕ್ ಅವ್ರ ಮದುವೆ ಸೊ ಅದಕ್ಕೆ ಎಲ್ಲರೂ ಹೋಗ್ತಾ ಇದೀವಿ ಸೊ ಇಲ್ಲಿ ರೂಮ್ ಮಾಡಿದ್ದಾರೆ ನೋಡ್ಬೋದು ಇಲ್ಲೇನೆ ಇದೆಲ್ಲಿ ಅಂತ ಹೇಳಿದ್ರೆ ಹೊಸಕೋಟೆ ಟೋಲ್ಗಿಂತ ಮುಂಚೆ ಆ್ಯಕ್ಚುಲಿ ಹೆವಿ ಟ್ರಾಫಿಕ್ ಇದೆ ನೋಡಿ ಫುಲ್ಲು ಟ್ರಾಫಿಕ್ ಇದೆ ಸೊ ಹೋಗ್ಬೇಕು ಇನ್ನೂ ರೆಡಿ ಆಗ್ತಾ ಇದೀವಿ ಎಲ್ಲರೂ ಸೊ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ನೋಡಿ ಫುಲ್ಲು ಏನು ಮಾಡ್ತಾರೆ ನೋಡೋಣ ಏನು ಮಾಡ್ತಾ ಇದ್ಯಾ ನೋ ನಾನು ಹಂಗೆ ನನ್ಗೆ ಗೊತ್ತಿಲ್ಲ ನಾನು ಡೋರ್ ತೆಗ್ದೆ ಬಂತು ನಾನೇನೋ ಮಾಡ್ಲಿ ಡೋರ್ ತೆಗ್ದೆ ಈ ತರ ಆಯ್ತು ಡೋರ್ ಹಾಕಿದ್ರು ನನಗೆ ಗೊತ್ತಿಲ್ವೋ ಒಳಗಡೆ ಏನ್ ಆಗ್ತಿದೆ ಅಂತ ಯಾರ್ಯಾರು ಒಂದ್ ಸ್ಟಿಕ್ ಕೊಟ್ರಿ ಕರೆಕ್ಟ್ ಆಗಿ ಹಂಗೆ ಏನ್ ಹೇಳಿ ಜಾಲಿ ಬೈಸು ಜಾಲಿ ಬೈಸು ಹೋಗೋ ಇಲ್ಲೇ ಇದೆಯಲ್ಲ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇವನೇನು ಇವನು ನಿಂಗೆ ಇನ್ನೊಂದು ಮದುವೆ ಮಾಡಲ್ವ ಯಾರು ಇಂಗ್ರೆಡ್ ಹೇಗಿದ್ದೀನಿ ನೀನು ಲಾಯರ್ ಗಿರೀಶ್ ಜಿಪ್ ಹಾಕೊಳ್ಳೋ ಎಲ್ಲ ಮದುವೆಗೆ ಹೊರಟಿದೀವಿ ಫುಲ್ಲು ಟ್ರಾಫಿಕ್ ಜಾಮು ಹೆಂಗ್ ಹೋಗೋದು ಅಂತಾನೆ ಗೊತ್ತಿಲ್ಲ ನೋಡಿ ಯಾಕೆ ಇಷ್ಟು ಟ್ರಾಫಿಕ್ ಜಾಮ್ ಇದು ಫುಲ್ಲು ಟ್ರಾಫಿಕ್ ಜಾಮು ಬಾಯ್ಸ್ ಎಲ್ಲ ರೆಡಿ ಕಾರ್ ಹಿಂದೆ ಬಿಡ್ತಾ ಇದ್ದಾರೆ ಓಕೆ ಸ್ಕೋಡಾ ಓಕೆ ಲೆಟ್ಸ್ ಗೋ ಇವಾಗ ನಾವು ಐಶ್ವರ್ಯದಿಂದ ಹೊರಟಿದ್ದೀವಿ ಸ್ವಲ್ಪ ಲೇಟ್ ಆಯಿತು ಏನು ಅಂದರೆ ಹುಡುಗರು ಜಾಸ್ತಿ ಜನ ಇದು ರೆಡಿ ಆಗಿ ತುಂಬ ಲೇಟ್ ಆಗ್ತಿತ್ತು ಅದು ನಿಮಗೆಲ್ಲ ಗೊತ್ತಿರುತ್ತೆ ಈಗ ಒಂದು ಫ್ರೆಂಡ್ಸು ಟ್ರಿಪ್ಪು ಅಂತ ಬಂದಾಗ ಸ್ವಲ್ಪ ನಾಲ್ಗೆ ಟ್ರಿಪ್ ಆಗ್ತಿದೆ ಅಡ್ಜಸ್ಟ್ ಮಾಡ್ಕೊತೀನಿ ಏನ್ ಹೇಳ್ತಿದ್ದೀವಿ ನೀನು ಓಕೆ ಅಲ್ಲಿ ಇರ್ತೀವೋ ಇಲ್ಲಿ ಚೌಟ್ರಿ ಹತ್ರ ಅಲ್ಲಿ ಸಿಗೋಣ ಓಕೆನಾ ಓಕೆ ನಾನು ಗಾಡಿಲಿ ಹೋಗ್ತಾ ಇದ್ದೀನಿ ಲೆಟ್ಸ್ ಗೋ ನಿರಂಜನ್ ಲೆಟ್ಸ್ ಗೋ ಜಸ್ಟ್ ಎಷ್ಟು ಕಿಲೋಮೀಟರ್ 500 ಮೀಟರ್ಸ್ ಅಷ್ಟೇ ಸೊ ಅದಕ್ಕೆ ಹಿಂಗೆ ಹೋಗ್ತಾ ಇದೀವಿ ನಾವು ವೆರಿ ಫಾಸ್ಟ್ ಸೊ ಬೇಗ ಹೋಗೋಣ ಲೆಟ್ಸ್ ಗೋ ಬಾಯ್ಸ್ ಲೆಟ್ಸ್ ಗೋ ಸೊ ಚೌಟ್ರಿಗೆ ಬಂದಿದ್ದೀವಿ ಸಕಾಲ ಇದೆ ಚೌಟ್ರಿ ಆ್ಯಕ್ಚುಲಿ ಓ ಮಹಾಲ್ ಥರ ಇದೆಯಲ್ಲ ಗುರು ಎಷ್ಟು ಬಸ್ ಬಂದಿದೆ ಸಕಾಲ ಇದೆ ನೋಡಿ ಇದೇ ಎಂಟ್ರೆನ್ಸ್ ತೋರಿಸಿ ಬೈ ನಿರ್ಮಲ ಯಾರು ನಿರ್ಮಲ ಇದೆ ಬೇರೆ ಗುರು ಇದು ಇಲ್ಲೇ ಇದೆ ಶಶಾಂಕ್ ಮತ್ತೆ ಹರ್ಷಿತಾ ಅವ್ರ ಅಪ್ಪ ಅಮ್ಮ ಹೆಸರು ಗುರು ಪೇರೆಂಟ್ಸ್ ಹೆಸರು ಇಲ್ಲಿಂದ ಬರೀ 500 ಮೀಟರ್ ನಮ್ಮ ಇದರಿಂದ ಚೌಟ್ರಿ ಹತ್ರ ಬಂದ್ವಿ ನೋಡಿ ಇದೇನೆ ಚೌಟ್ರಿ ಇದೇನು ಹೆಸರು ಚೌಟ್ರಿ ಹೆಸರೇನು ಶಿವರಾಜಂ ಚೌಟ್ರಿ ಅಂತ ಹೇಳ್ಬಿಟ್ಟು ನೋಡಿ ಇದೇನೆ ಫುಲ್ಲು ಬೇಜಾನ್ ಜನ ಇದ್ದಾರೆ ಗುರು ಸರಿ ಆಯ್ತು ಯಾವ ಕಡೆಯಿಂದ ಎಂಟ್ರೆನ್ಸು ಅಲ್ಲಿ ಬೈ
ನೀವು ಕಾಣಿಸ್ತಾ ಇಲ್ಲ, ನೀವು ಶೇಡ್ಸ್ ತೆಗೀರಿ. ತೆಗೆದಾದ್ಮೇಲೆ ಫುಲ್ ಮಂಜು ಹೌದಾ? ಏನು ಹೇಳಿದ್ರು ಜಾಲಿ ನೋಡಿ ಹೆಂಗಿದೆ ಚೌಟ್ರಿ. ಓ ಮೈ ಗಾಡ್, ಗಾಗಲ್ಸ್ ವ್ಯಾಲ್ಯೂ ಗೊತ್ತಿರಲ್ಲ ತುಂಬಾ ಜನಕ್ಕೆ ಅಲ್ವಾ? ಜಾಲಿ, ಅದು ನಿಜ. ಲೆಟ್ಸ್ ಗೋ. ಜಾಲಿ ಇದೆ, ಇಲ್ಲೇ ಬನ್ನಿ. ಕೇಕಾ? ಹಾ, ಸೊ ಫೈನಲಿ ನೋಡಿ ಶಶಾಂಕ್ ಅವ್ರು ಇಲ್ಲೇ ಇದ್ದಾರೆ. ನೋಡಿ ನೋಡಿ, ಗಂಡು ಮತ್ತೆ ಹೆಣ್ಣು ಸೂಪರು, ಒಳ್ಳೆ ಜೋಡಿ. ನಮ್ಮ ಬಾಯ್ಸ್ ಎಲ್ಲ ಇಲ್ಲವ್ರೆ. ಇವರು ನಮ್ಮ ಬಾಯ್ಸೆ ಆ್ಯಕ್ಚುಲಿ, ಫೋಟೋ ತೆಗಿತವ್ರು ಅಷ್ಟೇ. ಬ್ಯುಸಿ ಆಗ್ಬಿಟ್ಟವ್ರೆ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಬ್ಬ ಅಮ್ಮನು. ಹಾಂ, ವಿಂಡ್ ಮಿಲ್ ಹಾಕ್ಬಿಟ್ಟವ್ರಲ್ಲ ಇಲ್ಲಿ. ಸೆಕೆ ಜಾಸ್ತಿ ಅಂತ, ಜೋರಾಗಿ ಬರಲಿ ಗಾಳಿ ಅಂತ. ಇಲ್ಲ, ವಿಂಡ್ ಮಿಲ್ ಹಾಕೋರು ನೋಡೋ, ವಿಂಡ್ ಮಿಲ್ ನೋಡೋ, ವಿಂಡ್ ಮಿಲ್ ಹಾಕೋರಿ. ಮುಗ್ದೇ ಹೋಯ್ತು ತೋರ್ಸೋದ್ರಿಗೆ ಆಂಟಿ ಗಾಡಿ. ಏನಂತ ಹೇಳಿದ್ರೆ ಇದ್ರಲ್ಲಿ ಏನು ಮಿಸ್ಟರ್ ಬರೀ ಫೈನಲ್ ಅಂತೆ. ಸೊ ಏನಂತಂದ್ರೆ ಇದು ಇಲ್ಲಿ ವಿಡಿಯೋ ಪ್ಲೇ ಆಗ್ತದೆ. ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಇವನ್ನೆಲ್ಲ ಸುತ್ತಿರೋದು, ಎಲ್ಲ ದೇಶ ಎಲ್ಲ ಸುತ್ತಿರೋದು. ಅದಾದಮೇಲೆ ನೆಕ್ಸ್ಟಲ್ಲಿ ಸಂಸಾರಿ ಆಗ್ತಾ ಇದ್ದೀವಿ ಅಂತ. ಅದೇನಂತ ಹೇಳಿದ್ರೆ ಫುಲ್ಲು ವೈಫ್ ಜೊತೆ ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋ ತೆಗೆಸ್ಕೊಂಡು. ಫಸ್ಟ್ ಪಾರ್ಟಲ್ಲಿ ನಾವೆಲ್ಲ ಇದ್ದೀವಿ, ಸೆಕೆಂಡ್ ಪಾರ್ಟಲ್ಲಿ ನಾವು ಇಲ್ಲ. ಅಷ್ಟೇ ಜೀವನ ಸ್ಟಾಪ್ ಆಗೋದು ಫುಲ್ಲು. ಬಾಯ್ಸ್ ಎಲ್ಲ ಯಾರೂ ಕಾಣಿಸ್ತಾ ಇಲ್ಲ, ಎಲ್ಲೋಗ್ಬಿಟ್ರೆ ಗೊತ್ತಿಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಫಸ್ಟ್ ಎಂಟ್ರೆನ್ಸ್ ಕಡೆ ಕೂತಿದ್ದೀವಿ. ಗಾಲಿ ಊಟಕ್ಕೆ ಹೋಗ್ಬಿಟ್ರಾ? ಹಾಂ, ಫೋಟೋನೇ ತೆಗೆಸ್ಕೊಂಡಿಲ್ವನು. ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನು ಹೇಳಿ, ಜಾಲಿ ಇವರು. ಹಾಂ, ಫುಲ್ಲು ಬೋನ್ಸಸ್ ಗಿನ್ಸಸ್ ಎಲ್ಲ ಹಾಕಿ ನೋಡಿ, ಸಕಲ ಇದೆ. ಮುಂದೆ ಡೆಕೋರೇಷನ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ಏ ಬಾರೋ, ಹೆಗಲ ಮೇಲೆ ಕೈ ಹಾಕೋಬೇಕು. ಹೆಗಲ ಮೇಲೆ ಕೈ ಹಾಕೋ. ಸರಿ, ಫೋಟೋದಲ್ಲಿ ಇಲ್ಲ, ಸುಮ್ಮನೆ ಆಗ್ತಾರೆ. ಅವ್ರ ಜೊತೆ ಎಲ್ಲ ನಿಂತ್ಕೊಂಡ್ಬಿಟ್ರೆ ಯಾರು ಅಂತ ಗೊತ್ತಿಲ್ಲ. ಬಿಡ್ತಾ ಇಲ್ಲ, ಫೋಟೋ ತೆಕ್ಕೊಳಕ್ ಬಿಡ್ತಾ ಇಲ್ಲ, ಕೇಕ್ ಕಟ್ ಮಾಡಕ್ ಬಿಡ್ತಾ ಇಲ್ಲ. ಏನ್ ಹೇಳಿ, ಬೇಜಾರಾಗ್ತದೆ ಸ್ನೇಹಿತರೆ. ಏನ್ ಹೇಳಿ, ಅವಾಗಿಂದ ವೇಟ್ ಮಾಡಿ. ಯಾರು ಅವರು? ಅಲ್ಲೋಡ, ಸೈಡ್ ಬರೋ. ಏನ್ ಹೇಳಿ, ಅಲ್ಲಿ ಸೇರ್ಕೋತವ್ರು ಸುಮ್ನೆ ಎಲ್ಲ. ಸೊ ಎಲ್ಲ ವಿಶ್ ಮಾಡ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು. ಏನೇ ಇದು? ಓ ಮೈ ಗಾಡ್. ಇಲ್ಲಿ ಬಂದ್ರೆ ಇಲ್ಲಿ ವಡೆ ಎಲ್ಲ ಗುರು. ಇದು ಬಿಸ್ಕೆಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಟಿಶ್ಯೂ ಒಟ್ಟು ಕೊಡ್ತಾ ಇದ್ದಾವೆ, ತಿಂತಾ ಇದೀವಿ. ಚೆನ್ನಾಗಿದೆ ಕೇಕು. ಚೆನ್ನಾಗಿದೆಯಲ್ಲ? ಹಾಂ, ಮಾಡೋಣ. ಅದೇ ಇನ್ನು ಕೆಲಸ ಅಷ್ಟೇ. ಹೇಳಿ, ಮದುವೆ ಅಂದರೆ ಊಟ ಅಂದರೆ ಮದುವೆ ಅಷ್ಟೇ, ಇನ್ನೇನಿಲ್ಲ. ಹೋಯ್ತಾ ಇರೋದು ಫ್ರೆಂಡ್ಸ್ ಅಂದರೆ ಇಷ್ಟೆಲ್ಲ ಮಾಡಬಾರ್ದು, ಡೈರೆಕ್ಟಾಗಿ ಹೋಯ್ತಾ ಇರಬೇಕು. ಮುಖ ತೋರಿಸ್ಬಿಟ್ಟು ಬರ್ರ ಊಟಕ್ಕೆ ಮಾಡ. ಗಿರಿ ನೋಡಿ, ಆಲ್ರೆಡಿ ಹೋಗ್ಬಿಟ್ಟು ಊಟಕ್ಕೆ ಫಸ್ಟೇ. ಫೋಟೋ ತೆಗಿಬೇಕು, ಕೈ ನಡ್ಕೊಂಡ್ರೆ ಕೇಕ್ ಕಟ್ ಮಾಡಕ್ಕಾಗಲ್ಲ. ಹಾಂ, ಯಾರಿಗೆ ಮಾಡ್ತಾ ಇದೆಯೋ? ಏನು ಮಾಡ್ತಾವ್ರು ಇವರು ಅಂತ ಗೊತ್ತಾಯ್ತಾ ಇಲ್ಲ ಒಟ್ಟಲ್ಲಿ. ಹಾಂ, ಏನು ಹೇಳಿ, ಇನ್ನೊಂದ್ಸರಿ ಕಟ್ ಮಾಡ್ತಾರೆ. ಇಬ್ರು ತಿನ್ಸೋದ ಹೇಳೋದ? ಬೈ, ನಿಮ್ಮ ಮುಖ ಅಡ್ಡಾಡ್ಬಿಡ್ತದೆ, ಸ್ವಲ್ಪ ಸೈಡ್ಗೆ ಹೋಗಿ. ಓಕೆ, ಫೋಟೋ ತೆಗೆಸ್ಕೊಳ್ಳೋಣ. ಹಿಂದೆ ಬರ್ರಿ ಬೈ, ಹಿಂದೆ ಬಂದ್ರು ಅಂದ್ರೆ ಯಾರು ಬಂದೇ ಇಲ್ಲ ನೋಡಿ. ಏನು ನನ್ನ ಮಕ್ಳಿವರು. ಸೊ ರೆಡಿ ಆಗ್ಬಿಟ್ಟು ಬಾಯ್ಸ್ ಎಲ್ಲ ನಾವು ಈ ಥರ ಹಾಲಿಗೆ ಬಂದಿದ್ದೀವಿ. ಬಟ್ ಅದ್ರ ಜನನೇ ಇಲ್ಲ. ಅದಕ್ಕೆ ಅವ್ರು ಕರೆಕ್ಟಾಗಿ ಬಂದವ್ರೆ. ಶರ್ಟ್ ಹಾಕೊಂಡು ಯಾರು ನೋಡ್ತಾರೆ ಇವತ್ತು ಅಂತ. ನಿನ್ನೆನೇ ನೋಡಿಲ್ಲ ನಾವು. ನೋಡಿ ಈ ರೇಂಜ್ಗೆಲ್ಲ ರೆಡಿ ಆಗ್ಬಿಟ್ಟು ಬಂದರೆ ಜನನೇ ಇಲ್ಲ. ಇವರು ನಮ್ಮ ಗುರುಗಳು ನಾದಬ್ರಹ್ಮ. ಇಲ್ಲಿ ಕೂಡ ಊಟ ಹಿಂಗೆ ಎಕ್ಸಿಟ್ ಅಲ್ಲಿ ಹೋಗ್ಬೋದಲ್ಲ. ಇದು ಎಕ್ಸಿಟ್. ಇವ್ರು ಒಳ್ಳೆ ನಡೀರಪ್ಪ. ಆಯ್ತು, ಅಲ್ಲಿ ಹೇಳಿ ನೈಟ್ ಎಲ್ಲ ಫುಲ್ಲು ಮಾತಾಡ್ಕೊಂಡು ಜಾಲಿಯಾಗಿ 12 ಗಂಟೆಗೆ ಮಲ್ಕೊಂಡು ಚೆನ್ನಾಗಿತ್ತು. ಇವಾಗ ಎದ್ದು ಬಂದರೆ ಜಾಸ್ತಿ ಇಲ್ಲ ಇವತ್ತು ಜನ ಎಲ್ಲ. ಇವ್ರ ಕಡೆ ಎಲ್ಲ ಹಿಂಗೆ ಅನ್ಸುತ್ತಲ್ಲ.
ನೈಟೇ ಜಾಸ್ತಿ ಅಲ್ಲ, ನೈಟ್ ಎಷ್ಟು ಜನ ಇದ್ರು. ಹ್ಞೂ ಇವಾಗ ಯಾರು ಇಲ್ಲ. ಏನು ಹೇಳಿ. ಓಕೆ ಹಾಂ ಬಲ್ಬಾ ಮಂಟಪನಾ? ಹಾಂ ಗೋಪುರ ಎಲ್ಲ ಹಾಕ್ಬಿಟ್ಟವ್ರೆ. ಹ್ಞೂ ಅದು ಇರಬೇಕಲ್ಲ. ಓಕೆ ಇಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಜನ ಇದ್ದಾರೆ ನೋಡಿ, ಎಷ್ಟು ಜನ ಅವ್ರೆ. ಎಲ್ಲ ನಮ್ಮನ್ನೇ ನೋಡ್ತಾವ್ರೆ, ಯಾರು ಇವ್ರು ಇವಾಗ ಬಂದ್ರಲ್ಲ ಅಂತ. ಮುಗೀತು, ಸೋಲ್ಡ್ ಔಟ್ ಅಣ್ಣ ಅಷ್ಟೇ. ಸಿಗ್ತಾನೆ ಇಲ್ವೋ, ನೀವು ಸಿಗ್ತಾನೆ ಇಲ್ವೋ ಗೊತ್ತಿಲ್ಲ. ಅವನು ನಮ್ಮ ಜೊತೆಗೆ ಎಲ್ಲ ಬಂದವ್ರೆ ಅಂಕಲ್. ಬಂತು ಇವನ್ ಮದ್ವೆ ಹಂಗೆ. ಓಕೆ ಹೊಡ್ತಾ ಇದೀಯ ನೀನು? ಎಲ್ಗೆ ಹೋಗ್ತಾ ಇದೀಯಾ? ಮನೆಗೆ ಬರ್ತಾ ಇದೀಯಾ? ಸೈಟು ಶಶಾಂಕ್ ಮದುವೆ ಆಗೋಯ್ತು. ಇನ್ನು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಎಷ್ಟು ದಿವಸಕ್ಕೆ ಒಂದ್ಸಲಿ ಸಿಗ್ತಾರೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಅವ್ನು ಏನು ಮಾಡ್ದ ಅಂತಂದ್ರೆ ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ಬಿಟ್ಟ ಒಂದ್ಸಲಿ. ಗೊತ್ತು ಅವ್ನಿಗೆ ಮದುವೆ ಆದ್ಮೇಲೆ ಆಗೋದಿಲ್ಲ ಅಂತ. ಕಿಲಾಡಿ ಅಂದರೆ ಅವನೇನೆ ನಿಜ. ಎಲ್ಲ ಸುತ್ತಾಡ್ಕೊಂಡ್ ಬಂದ್ಬಿಟ್ಟ. ಇವಾಗ ಜಾಲಿಯಾಗಿ ಮದುವೆ ಆಗ್ತಾನೆ, ಮನೇಲಿ ಆರಾಮಾಗಿ ಹೆಂಡತಿ ಜೊತೆ ಮನೆಯವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತಾನೆ. ನಾವು ಮದುವೆ ಆದ್ಮೇಲೆ ಸುತ್ತಾಡ್ತಾ ಇದೀವಿ. ನಾವು ಮದುವೆ ಆದ್ಮೇಲೆ ಮಾಡ್ತಾ ಇದೀವಿ, ಮುಂಚೆನೆ ಫಸ್ಟ್ ಅಲೆಮರಿ ಆಗಿದ್ದ, ಸಂಸಾರ ಆದ. ನಾವು ಫಸ್ಟ್ ಸಂಸಾರ ಇವಾಗ ಅಲೆಮರಿಗಳಾಗಿದ್ದೀವಿ. ಡಿಫ್ರೆನ್ಸ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ನೀನು ಬೇಗ ಮದುವೆ ಆಗೋ. ಕೃಷ್ಣನ್ಗೊಂದು ಯಾವ್ದಾದ್ರು ಬ್ರಾಹ್ಮಣ ಹುಡುಗಿ ಇದ್ರೆ ಹೇಳಿ ದಯವಿಟ್ಟು. ಚೆನ್ನಾಗಿದ್ದಾನೆ ಹುಡುಗ ನೋಡಿ, ಸ್ಮಾರ್ಟ್ ಆಗಿದ್ದಾನೆ. ಏನಿಲ್ಲ, ಅವ್ನು ಬೇಜಾರಾದಾಗ ಒಂಚೂರು ಸಿಗರೇಟ್ ಎತ್ಕೊಂಡು ಕುಡಿತಾನೆ. ನೆಶೆ ಜಾಸ್ತಿ ಅಂದ್ರೆ ಒಂಚೂರು ಅಂದ್ರೆ ಒಂಚೂರು ಬಿಯರ್ ಹಾಕೋತಾನೆ. ಇನ್ನೊಂಚೂರು ನೆಶೆ ಆಯ್ತು ಅಂದ್ರೆ ಇದು ನಶೆಗೋಸ್ಕರ ಇದು ಏನೋ ಇದಾಗ್ತಾರಲ್ಲ ಅದನ್ನ ಹಾಕೋದು. ಆಮೇಲೆ ಹಂಗೂ ತುಂಬಾ ಬೇಗ ಒಂದ್ ಸ್ವಲ್ಪ ಕಾರ್ಡ್ಸ್ ಆಡ್ತಾನೆ. ಆಮೇಲೆ ಹಂಗೂ ಅದು ಬೇಜಾರಾಯ್ತು ಅಂದ್ರೆ ಒಂಚೂರು ರೇಸ್ ಆಗ್ತದೆ. ಇದೆಲ್ಲ ಇವನ ಹತ್ರ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಯಾವ್ದೋ ಒಂದು ಫಿಲಂ ಡೈಲಾಗ್. ತುಂಬಾ ಒಳ್ಳೆ ಹುಡುಗ, ಹೆಣ್ಮಗು. ನೀನೇ ಇಲ್ಲೇ ಬಿಡ್ತಾ ಇದೆಯಾ ಬಟ್ಟೆ ಎಲ್ಲ? ಏನು ವಾದ್ಯಕ್ಕೋಸ್ಕರ ಮುಗೀತಲ್ಲ. ಅಯ್ಯೋ ತಬಲ ಎಲ್ಲ ಇವ್ರದ್ದು ಇದ್ದಿದ್ದು. ಏನೇನು ಏನೋ ಎತ್ತುತ್ತಾ ಇದ್ಯಾ? ಏನೇನೋ ಮಾಡ್ತಾವ್ ಗುರು ಇವನ್ ಬೇರೆ ಇಲ್ಲಿ ಓಪನ್ ಅಲ್ಲಿ. ಏನು ಮಾಡಕ್ಕಲ್ಲ, ಇದೆಲ್ಲ ಹ್ಯಾಪನ್ಸ್ ಅಷ್ಟೇ. ಓಕೆ ಲೆಟ್ಸ್ ಗೋ. ಓಕೆ ಓ ಮೈ ಗಾಡ್. ಓಕೆ ನಾವೆಲ್ಲ ಹೊರಟಿದೀವಿ ಟುವರ್ಡ್ಸ್ ಮನೆಗೆ. ನೋಡಿ ಕಾರಲ್ಲಿ ಗಿರಿ ಬೇರೆ ಕಡೆ ಎಲ್ಲ ಹೋಗ್ತೇನೆ, ಕೆಲಸ ಇದೆ ಅಂತ. ಹುಷಾರಾಗಿ ಓಟ್ ಬಾಗಿರಿ. ಓಕೆ ಓಕೆನಾ? ಓಕೆ ನಾವು ಹೊರಡೋಣ. ಸೊ ಮದುವೆ ಎಲ್ಲ ಚೆನ್ನಾಗಿತ್ತು ಸೆಷನ್, ಊಟ ಗೀಟ ಎಲ್ಲ ಚೆನ್ನಾಗಿತ್ತು. ಸೊ ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ಗೆ. ಮದುವೆ ಮ್ಯಾರಿಡ್ ಲೈಫ್, ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್ ಅಂತ ಹೇಳ್ತಾ ಇಲ್ಲಿಂದ ಹೊರಡೋಣ ಬಾಯ್ಸ್. ನೀರು ತರಕ್ಕೆ ಹೋಗಿದೆ ಕೃಷ್ಣ. ಓಕೆ.